ಸೇಲ್ಗಿದೆ. ಇದು ಡೂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಆಗಿರೋದು 4 BHK ರೂಮ್ ಹೊಂದಿರೋ ಬಿಲ್ಡಿಂಗ್ ಇದು. ಬನ್ನಿ ಒಳಗಡೆ. ಆ್ಯಂಡ್ ಈ ಬಿಲ್ಡಿಂಗ್ ಕಟ್ಟಿರೋದು ನನ್ನ ಬಾಸ್. ನಾನು ಏನು ಸಿವಿಲ್ ಫೀಲ್ಡಲ್ಲಿ ಅನ್ನ ತಿಂತಿದ್ದೀನೋ, ನಂಗೆ ಸಿವಿಲ್ ಬಗ್ಗೆ ಏನು ನಾಲೆಜ್ ಇಲ್ಲ, ನನ್ನ ಬಾಸಿನ ಈ ಬಿಲ್ಡಿಂಗ್ ಓನರಿದ್ದಾರೆ ಇದ್ರೆ ದಯವಿಟ್ಟು ನಮ್ಮ RP ಬಿಲ್ಡರ್ಸ್ ಇಂಟೀರಿಯರ್ಸ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಯಾವುದೇ ರೀತಿ ಪಬ್ಬು ರೆಸ್ಟೋರೆಂಟ್ ಎಲ್ಲೂ ಹೋಗೋ ಅವಶ್ಯಕತೆ. ಈ ಮನೆಯ ಒಂದು ಯೂನಿಕ್ ಮೀನ್ಸ್ ಡಿಫ್ರೆಂಟ್ ಆಗಿ ಏನಿದೆ ಅಂದ್ರೆ, ಯಾರ ಯೂಟ್ಯೂಬರ್ ತಗೊಂಡ್ರೆ ಅಲ್ಲಿ ಗೋಲ್ಡ್ ಸಿಲ್ವರ್ ಬರೋದು ಆರಾಮಾಗಿ ಇಟ್ಕೊಬೋದು. ಒಂದು ಲಕ್ಸುರಿ ಫೀಲ್ ಮಾಡಿಸ್ತೀನಿ ಬನ್ನಿ ಇವಾಗ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ಗೆ. ಗಾಯ್ಸ್, ಈ ನೋಡ್ತಿದ್ರಲ್ಲ ಬಿಲ್ಡಿಂಗು, ಇದು ಈ ಬಿಲ್ಡಿಂಗು ಸೇಲ್ಗಿದೆ. ಇದು ಡೂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಆಗಿರೋದು 4 BHK ರೂಮ್ ಹೊಂದಿರೋ ಬಿಲ್ಡಿಂಗ್ ಇದು. ಬನ್ನಿ ಒಳಗಡೆ ಏನೇನು ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಆ್ಯಂಡ್ ಗಾಯ್ಸ್ ನೋಡಿ ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಈಸಿಯಾಗಿ 2 ಕಾರ್ ಪಾರ್ಕ್ ಮಾಡ್ಕೊಬೋದು ಆ್ಯಂಡ್ 2 ವೀಲರ್ ಸಹ ಪಾರ್ಕ್ ಮಾಡ್ಕೊಬೋದು. ಎಷ್ಟು ವಿಶಾಲವಾಗಿದೆ ನೋಡಿ ಪಾರ್ಕ್. ಆ್ಯಂಡ್ ಗಾಯ್ಸ್ ನೋಡೋದಲ್ಲ ಪಾರ್ಕಿಂಗು ಎಷ್ಟು ದೊಡ್ಡ ಪಾರ್ಕಿಂಗ್. ಆ್ಯಂಡ್ ಗಾಯ್ಸ್ ಇನ್ನೊಂದು ಮೇನ್ ಹೇಳ್ಬೇಕು ನಿಮಗೆ, ನಾನು ಹಾಕಿರೋ ಪ್ರತಿಯೊಂದು ಬಿಲ್ಡಿಂಗ್ ವಿಡಿಯೋ ಚೆನ್ನಾಗಿ ರೀಚ್ ಹೋಗ್ತಿದೆ, ಪ್ರತಿಯೊಂದು ಕಾಲ್ ಬ್ಯಾಕ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಆಲ್ಸೋ 2 ಬಿಲ್ಡಿಂಗ್ ಸೇಲು ಕೂಡ ಆಗಿದೆ. ಸೊ ನಿಮ್ಮ ಬೇಡಿಕೆ ಮೇಲೆ ಇನ್ನೊಂದು ಬಿಲ್ಡಿಂಗ್ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಗಾಯ್ಸ್ ಡೂಪ್ಲೆಕ್ಸ್ ಮನೆ ಇದು, 3 ಫ್ಲೋರ್ ಲೆಕ್ಕಾಚಾರ. ಬನ್ನಿ ಯಾವ ರೀತಿ ಮಾಡಿದ್ದಾರೆ, ಹೆಂಗ್ ಮಾಡಿ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತೀನಿ. ಪಾರ್ಕಿಂಗ್ ನೋಡೋದಲ್ಲ, ಪಾರ್ಕಿಂಗ್ ಆದ ತಕ್ಷಣ ಫಸ್ಟ್ ಫ್ಲೋರ್. ಈ ಮನೆ ಏನಾಗಿದೆ ಅಂದರೆ, ಇದು ರೆಂಟ್ಗೆ ಯಾವ ಮನೆಯೂ ಇಲ್ಲ. ಇಟ್ಸ್ ಓನ್ಲಿ ಫಾರ್ ಓನರ್ ಪರ್ಪಸ್. ಬರೀ ಒಂದು ಇಂಡಿಪೆಂಡೆಂಟ್ ಆಗಿ ಇರೋ ಥರ ಬಿಲ್ಡಿಂಗ್ ಕಟ್ಟೋದು ಇದು. ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಮೇನ್ ಡೋರಿಂದ ಹಿಡಿದು, ಮೇನ್ ಡೋರು ಸಹ ನಾನು ಇಷ್ಟು ದಿವಸದಲ್ಲಿ ಯಾವ ಬಿಲ್ಡಿಂಗ್ ವೀಡಿಯೋಸು ಸಹ ಮೇನ್ ಡೋರ್ ಇಲ್ಲ. ಈ ಬಿಲ್ಡಿಂಗ್ ಅಂತ ಮೇನ್ ಡೋರ್ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಗ್ರಿಲ್ಲು ಸಹ ಡಿಸೈನ್ ಯೂನಿಕ್ ಆಗಿ ಮಾಡಿದ್ದಾರೆ, ಲೈಟ್ಸು. ಆ್ಯಂಡ್ ಗಾಯ್ಸ್ ನೋಡಿ ಗಾಯ್ಸ್ ಜಾಲಿ. ಆ್ಯಂಡ್ ಗಾಯ್ಸ್ ಜಾಲಿ ನೋಡಿ, ಫಾರ್ ಫ್ರಂಟ್ ಎಲಿವೇಶನ್ ಲುಕ್ಗೋಸ್ಕರ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ಬೋದು ಎಷ್ಟು ಸಗದಾಗಿದೆ, ಚೆನ್ನಾಗಿದೆ ಅಂತ. ಆ್ಯಂಡ್ ಮೇನ್ ಡೋರ್ ಎಂಟ್ರಿ ಆದ ತಕ್ಷಣವೇ ನಿಮ್ಗೊಂದು ಜಾಲಿ ಫ್ರೇಮ್ ಸಿಗುತ್ತೆ. ಫಾಲ್ ಸೀಲಿಂಗ್ ನೋಡಿ, PVC ರ್ಯಾಪ್ಟರ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ಗಾಯ್ಸ್, ನಾವು ಏನು ಬೇಕಾದ್ರೆ ಇಟ್ಕೊಬೋದು. ಫಸ್ಟ್ ಶೋ ಪೀಸ್ ಥರ ಏನೇ ಇದ್ರೆ ನೀವು ಇಟ್ಕೊಬೋದು. ಆ್ಯಂಡ್ ಈ ಕಡೆ ಡಿಸ್ಟರ್ಬೆನ್ಸ್ ಎಲ್ಲ ಗ್ರಿಲ್ ಹಾಕಿದ್ದಾರೆ, ಯಾರು ಸಹ ಒಳಗಡೆ ಬರೋಕ್ಕಾಗಲ್ಲ. ಆ್ಯಂಡ್ ನೋಡಿ ಗೈಸ್ ಮೇನ್ ಡೋರ್ 8 ಅಡಿ ಮೇನ್ ಡೋರ್ ಗೈಸ್. ಇದು 8 ಫೀಟ್ ಹೈಟ್ ಮೇನ್ ಡೋರ್. ಎಲ್ಲ ಕಡೆ 7 ಫೀಟ್ ಇರುತ್ತೆ, ಇಲ್ಲಿ 1 ಫೀಟ್ ಎಕ್ಸ್ಟ್ರಾ ಇದೆ. ಬರೀ 1 ಫೀಟ್ ಅಂತ ಅನ್ಕೋಬಹುದು, ಬಟ್ 12 ಇಂಚಸ್ ಅದು. ಇಷ್ಟು ದೊಡ್ಡದಾಗಿ ಮನೆ ಲುಕ್ಕೇ ಚೇಂಜೇ ಆಗ್ಬಿಟ್ಟಿದೆ. ಆ್ಯಂಡ್ ಎಂಟ್ರಿ ಆದ ತಕ್ಷಣ ಒಂದು ಲಕ್ಸುರಿ ಫೀಲ್ ಮಾಡಿಸ್ತೀನಿ ಬನ್ನಿ ಇವಾಗ. ಒಳಗಡೆ ಎಂಟ್ರಿ ಆದ ತಕ್ಷಣ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ. ಆ್ಯಂಡ್ ಈ ಎಲ್ ಸೋಫಾ ಹಾಕೊಂಡು ಬೆಡ್ ಹಾಕೊಂಡು ನೀವು. ಆ್ಯಂಡ್ ಈ ಕಡೆ ನೋಡಿ ಗೈಸ್ ಟಿವಿ ಯೂನಿಟ್, ಎಷ್ಟು ದೊಡ್ಡ ಟಿವಿ ಯೂನಿಟ್ ಮಾಡಿದ್ದಾರೆ ಅಂದ್ರೆ, ನೀವು ನಂಬರ್. ಎಲ್ಲ ಕಡೆ 7 ಫೀಟ್ ತನಕ ಮಾಡಿದ್ರೆ 10 ಫೀಟ್ ಸೀಲಿಂಗ್ ಹೈಟ್ ಹೆಚ್ಚಿಸ್ತಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ ಸಹ ನೋಡ್ಬೋದು. ಇಟ್ಸ್ ಆಲ್ ವುಡ್ಡಲ್ಲಿ ಮಾಡೋ ಫಾಲ್ ಸೀಲಿಂಗ್ ಇದು. ಯಾವ್ದು POP ತರ ಯಾವುದೆಲ್ಲ ಎಲ್ಲ ಜಸ್ಟ್ ವುಡ್ಡಲ್ಲಿ ಮಾಡಿದ್ದಾರೆ. ಆ್ಯಂಡ್ ಈ ಫ್ಲೋರ್ ಅಲ್ಲಿ ಇದು ಫಸ್ಟ್ ಫ್ಲೋರ್. ಈ ಫ್ಲೋರ್ ಏನ್ ಮಾಡಿದ್ದಾರೆ, ಒಂದು ಕಿಚನ್, ಯುಟಿಲಿಟಿ, ಪೂಜಾ ರೂಮು, ಒಂದು ಗೆಸ್ಟ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ಫಸ್ಟ್ ಕಿಚನ್ ಒಳಗಡೆ ಬನ್ನಿ. ಕಿಚನ್ ಏನ್ ಮಾಡಿದ್ದಾರೆ, ಫ್ರಂಟ್ ಒಂದು ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಮತ್ತು ಸ್ಟೋರೇಜ್ ಯೂನಿಟ್. ನೆಕ್ಸ್ಟ್ ಕಿಚನ್ ಎಂಟ್ರಿ ಆದ ತಕ್ಷಣ ಗೈಸ್ ನೋಡಿ ಕಾಂಬಿನೇಷನ್ ವುಡ್ ವಿತ್ ವೈಟ್ ಕಾಂಬಿನೇಷನ್ ಮಾಡಿದ್ದಾರೆ. ನೋಡೋಕೆ ಸಗದಾಗಿದೆ. ಕ್ಯಾಮ್ರಾ ಜಡ್ಜ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಿ ಬಂದವರು ಮತ್ತೆ 100% ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತ. ಸಿಂಕ್ ಇದೆ ಇಲ್ಲಿ ನೋಡಿ, ಇದು ಸಿಂಕ್ ಫಾರ್ ಕಿಚನ್, ಫಾರ್ ತರಕಾರಿಗೆ ತೊಳೆಯೋಕೆ. ಇದು ಕಿಚನ್ ನಮ್ಗೆ ದೊಡ್ಡ ಪಾತ್ರೆ, ಜಾಸ್ತಿ ಪಾತ್ರೆ ಇದೆ, ಅದು ತೊಳೆಯೋಕೆ ಯುಟಿಲಿಟಿ ಸಿಂಕ್ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ. ಆ್ಯಂಡ್ ಸಪ್ರೇಟ್ ಫ್ರಿಡ್ಜ್ ಇರೋಕ್ಕೆ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನೋಡ್ಬೋದು, ಎಲ್ಲ ಟಾಪ್ ನಾಚ್ ಮೆಟೀರಿಯಲ್ ಹಾಕಿ ಮಾಡಿರೋದು ಗೈಸ್. ಎಲ್ಲ ಸಾಫ್ಟ್ ಕ್ಲೋಸು ಕಟ್ಟೆ, ಟ್ಯಾಂಡಮ್ ಬಾಕ್ಸು ಎಲ್ಲ ಅಬ್ಸರ್ವ್ ಮಾಡಿ. ಎಲ್ಲ ಕಡೆ SS ಇದೆ, ಟ್ಯಾಂಡಮ್ ಬಾಕ್ಸ್ ಹಾಕಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇಂಚಸ್ ಹಾಕಿದ್ದಾರೆ. ಇದು ಟ್ಯಾಂಡಮ್ ಬಾಕ್ಸ್ ಕಾಸ್ಟ್ಲಿ ಆಗಿದೆ. ಆ್ಯಂಡ್ ಈ ಕಡೆ ಬಂದ ತಕ್ಷಣ ನೋಡಿ ಡೋರ್ ನೋಡಿ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಬಂದ ತಕ್ಷಣ ಯುಟಿಲಿಟಿ, ಒಂದು ದೊಡ್ಡ ಸಿಂಕ್ ಇದೆ. ನಾವು ದೊಡ್ಡ ದೊಡ್ಡ ಪಾತ್ರೆಗಳು ಇಲ್ಲಿ ಆರಾಮಾಗಿ ತೊಳ್ಕೊಬೋದು. ಆ್ಯಂಡ್ ಗೈಸ್ ಹಿಂದೆ ನೋಡಿ ಇದು ಇದೆಯಲ್ಲ, ಇಲ್ಲಿ ಒಂದು ಸ್ಕೂಲ್ ಓಪನ್ ಆಗುತ್ತೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡೋದು ಕಾನ್ಸೆಪ್ಟಲ್ಲಿ ಇದೆಯಂತೆ, ಅದೇನು ಗೊತ್ತಿಲ್ಲ. ಬಟ್ ಆದರೆ ಅದು ಸಖತ್ ಒಳ್ಳೆಯದು, ಒಳ್ಳೆ ರೇಟಿಗೆ ಸೇಲ್ ಆಗುತ್ತೆ, ಒಳ್ಳೆ ರೇಟಲ್ಲಿ ಇದೆ. ಆ್ಯಂಡ್ ದಿ ಪ್ರೈಮ್ ಲೊಕೇಶನ್ ಇದೆ ಗೈಸ್. ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಬಿಲ್ಡಿಂಗ್ ಕಟ್ಟಿರೋದು ನನ್ನ ಬಾಸ್. ನಾನು ಏನು ಸಿವಿಲ್ ಫೀಲ್ಡಲ್ಲಿ ಅನ್ನ ತಿಂತಿದ್ದೀನೋ, ನಂಗೆ ಸಿವಿಲ್ ಬಗ್ಗೆ ಏನು ನಾಲೆಜ್ ಇಲ್ಲ, ನನ್ನ ಬಾಸಿನ ಈ ಬಿಲ್ಡಿಂಗ್ ಓನರಿದ್ದಾರೆ. ಪ್ಲಸ್ ಮಹೇಶ್ ರೆಡ್ಡಿ ಅಂತ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರು ಕಾಲ್ ಮಾಡಿ. ನಮ್ಮ ಬಾಸು ಬಿಗ್ ಪೀಪಲ್ ಎಲ್ಲ. ಆ್ಯಂಡ್ ಆಲ್ ನೋಡ್ಬೋದು ಯೂನಿಕ್ ಆಗಿ ಒಂದು ಫ್ರೇಮ್ ಕಲರ್ ಸಹ ಮಾಡಿದ್ದಾರೆ.
ಶೋ ಪೀಸ್ ನಾನು ಇನ್ ಕೇಸ್ ಯಾರೋ ಯೂಟ್ಯೂಬರ್ ತೊಗೊಂಡ್ರೆ ಅಲ್ಲಿ ಗೋಲ್ಡ್ ಸಿಲ್ವರ್ ಬರೋದು ಆರಾಮಾಗಿ ಇಟ್ಕೊಬೋದು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಪೂಜೆ ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದೆ ಕೋಲೆಟ್ ಹಾಕಿದ್ದಾರೆ, ಹಾಕಿದ ತಕ್ಷಣ ಎಷ್ಟು ಯೂನಿಕಾಗಿ ಕಾಣಿಸುತ್ತೆ. ಆ್ಯಂಡ್ ಪೂಜೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಯೂನಿಕ್ ಡೈಮಂಡ್ ಶೇಪಲ್ಲಿ ಯೂನಿಕಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಟೀ ಕುಡ್ ಗೈಸ್, ಮೇನ್ ಡೋರು ಪೂಜಾ ರೂಮು ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ನೋಡ್ಬೋದು ಟಾಪ್ ನಾಚ್ ಮೆಟೀರಿಯಲ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಕಿಚನ್ ಆಯಿತು, ಪೂಜಾ ರೂಮ್ ಆಯಿತು. ನೆಕ್ಸ್ಟ್ ಗೆಸ್ಟ್ ಬೆಡ್ರೂಮ್ ಹೋಗೋಣ. ಆ್ಯಂಡ್ ಗೆಸ್ಟ್ ಬೆಡ್ರೂಮ್ ಕಾಂಬಿನೇಷನ್ ಅದು ಸಕ್ಕತ್ತಾಗಿದೆ ಗೈಸ್. ಬನ್ನಿ ಬಾ ನೋಡಿ ಗೈಸ್, ಎಷ್ಟು ಯೂನಿಕ್ ಕಲರ್ ಇದು, ಎಷ್ಟು ಯೂನಿಕ್ ಕಲರ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಅಷ್ಟೇ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಫೀಲ್ ಮಾಡಿದ್ದಾರೆ ಗೈಸ್. ಒಂದ್ಸಲ ಹೇಳ್ತಾಗ ಬನ್ನಿ, ನಮ್ಮ ಈ ಬಿಲ್ಡಿಂಗ್ ಬಗ್ಗೆ ಏನೋ ಗೊತ್ತಾಗ್ತದೆ ಮಾರ್ಕೆಟ್ ಬಿಡಿಸಿ ಇಂಡಿಯಾ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ, ಡಿಸ್ಕಸ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದ್ಮೇಲೆ ನೆಕ್ಸ್ಟ್ ತೊಗೊಳ್ಳೋಣ. ಬಂದ ತಕ್ಷಣ ತೊಗೋಬೇಕು ಅಂತ ಯಾವುದು ಏನು ರೂಲ್ಸ್ ಇಲ್ಲ. ಒಂದ್ಸಲ ನಾಲೆಜಬಲ್ ಒಂದು ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಏನಿದೆ ಅಂತ. ಅರ್ಥ ಆಯ್ತಲ್ಲ? ಬನ್ನಿ, ಇದು ಗೆಸ್ಟ್ ಬೆಡ್ರೂಮ್, ಟಾಯ್ಲೆಟ್ ಅಷ್ಟೇ 10 ಫೀಟ್ ತನಕ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕನ್ಸಿಲ್ಡ್ ಫಿಟ್ಟಿಂಗ್ ಹಾಕಿದ್ದಾರೆ. ಜಾಗ್ವಾರ್ ಎಲ್ಲ ಜಾಗ್ವಾರ್, ಯಾವುದು ಕಾಂಪ್ರಮೈಸ್ ಇಲ್ಲ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಈ ಫಿಟ್ಟಿಂಗ್ಸ್ ಯಾವಾಗ ಕೊಡ್ತದೆ ನೀವು ತೊಗೊಂಡು ಒಂದು ಅಡ್ವಾನ್ಸ್ ಎಲ್ಲ ಆದಮೇಲೆ ವಿತಿನ್ 1 ವೀಕ್ ಆರ್ 15 ಡೇಸ್ ಒಳಗೆ ನಿಮಗೆ ಕಂಪ್ಲೀಟಾಗಿ ಮುಗಿಸ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಏನು ಪೆಂಡಿಂಗ್ ಇದೆ, ಮೇನ್ ಒಂದು ಪ್ಲಂಬಿಂಗ್ ಕೆಲಸ ಬಿಟ್ಟರೆ ನೀವು ಯಾವುದೂ ಇಲ್ಲ. ಆ್ಯಂಡ್ ಗೈಸ್, ಇದು ಫಸ್ಟ್ ಫ್ಲೋರ್ ಮುಗಿದು ಡೂಪ್ಲೆಕ್ಸು. ನೆಕ್ಸ್ಟು ನಿಮಗೆ ಸಕ್ಕತ್ತಾಗಿ ರೂಮ್ ಇದೆ ಒಂದು, ಲಾಸ್ಟ್ ತನಕ ನೋಡಿ ಅದು ಯಾವ ರೂಮು ಅಂತ ಟಾಪ್ ನಾಚ್ ಆಗಿದೆ ಗೈಸ್. ತುಂಬ ಎಲ್ಲ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ರೂಮ್ನ. ಇವಾಗ ಸೆಕೆಂಡ್ ಫಸ್ಟ್ ಆದರೆ ಸೆಕೆಂಡ್ ಫ್ಲೋರ್ ಹೋಗೋಣ. ಬನ್ನಿ, ಡೂಪ್ಲೆಕ್ಸ್ ಮನೆ. ಮೇನ್ ಡೋರ್ ಎಂಟ್ರೆನ್ಸ್ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಹೋದರೆ ರೇಲಿಂಗ್ಸು ಸಹ ನೋಡಿ ವುಡ್ಡಲ್ಲಿದೆ. ಇದು ಯಾವ ರೀತಿ ಗ್ಲಾಸ್ ಅಲ್ಲ, ಈ MS ಫ್ರೇಮ್ಗೆ ಉಟ್ಟಿದ್ದು ರೇಲಿಂಗ್ಸ್ ಹಾಕಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಟೀ ಕುಡ್ ಇದಂಗಿದೆ. ಅಲ್ಲಿ ಮೆಟ್ಲು ಅಷ್ಟೇ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. 3 ಅಡಿ ಮೇಲಿದೆ ಜಾಗ, ಆರಾಮಾಗಿ ಸಾಮಾನು ಎತ್ಕೊಂಡು ಹೋಗ್ಬೋದು ನಾವು. ಆ್ಯಂಡ್ ಒಂದು ಗ್ಲಾಸ್ ಚಿಲ್ಡ್ರನ್ಸ್ ಬೆಡ್ರೂಮ್ ಹೋಗೋಣ. ಗಾಯ್ಸ್, ರೂಮ್ ಡೋರ್ ನೋಡಿ ಗಾಡಿ ಆ್ಯಂಡ್ ಎಷ್ಟು ದೊಡ್ಡ ರೂಮ್ ಇದೆ ನೋಡಿ. ಈ ದೊಡ್ಡ ರೂಮು ವಾರ್ಡ್ರೋಬ್ ನೋಡಿ ಎಷ್ಟು ಯೂನಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳಿಗೋಸ್ಕರ ಸ್ಟೇಟ್ ಟೇಬಲ್ ಇದೆ, ಒಂದು ಸ್ಟೋರೇಜ್ ಯೂನಿಟ್ ಸಹ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಫಾಲ್ಸ್ ನೋಡಿ ಎಷ್ಟು ಸಿಂಪಲ್ ಆಗಿ ಯೂನಿಕ್ ಆಗಿದೆ ಅಂದರೆ ಯಾರು ಅನ್ಸಲ್ಲ. ನೀನೇ ಫ್ಯಾನ್ ಹಾಕೊಂಡ್ರೆ ಈ ಟಾಪ್ ನಾಚ್ ಆಗಿದೆ. ಆ್ಯಂಡ್ ಈ ಫ್ಲೋರಲ್ಲಿ ಅಟ್ಯಾಚ್ ಚಾರ್ಟರ್ಸ್ ಆಗಿದೆ, ಬನ್ನಿ ತೋರಿಸ್ತೀನಿ. ಆ್ಯಂಡ್ ಈಗ ಡ್ರೆಸ್ಸಿಂಗ್ ಟೇಬಲ್ಲು. ಆ್ಯಂಡ್ ಎಷ್ಟು ದೊಡ್ಡ ಬಾತ್ರೂಮು ವಿತ್ ವಾಶ್ ಬೇಸಿನ್ ಸ್ಟೋರೇಜ್ ಯೂನಿಟ್ ಸಹ ಇವರೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ತಲೆನೋವು ಇರಲ್ಲ. ಆ್ಯಂಡ್ ಕಮೋಡ್, ಇದು ಕನ್ಸಿಲ್ ಟ್ಯಾಂಕ್. ನೀವು ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ಹಾಕೋಲ್ಲ. ಇದು ಕಾಸ್ಟ್ಲಿ ಕನ್ಸಿಲ್ ಟ್ಯಾಂಕ್ ಮಾಡಿದ್ದಾರೆ. ವಾಲ್ ಮುಂದೆ ಮುಗಿತು. ಆ್ಯಂಡ್ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ, 2 ಡಿಫ್ರೆಂಟ್ ಆಗಿ ಮಾಡಿದೆ. ನಾವು ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡ್ರೆ ನೀರು ಬಿಡ, ನೀರು ಹೋಗೋಕ್ಕೆ ಚಾನ್ಸ್ ಇರಬೇಕು. ಇದು ಸೇಮ್ ರೀತಿಯ ಕಟ್ಟಿದ್ದಾರೆ, 100% ಇಲ್ಲ. ಅವರು ಸ್ವಂತ ಇರೋಕ್ಕೋಸ್ಕರ ಕಟ್ಟಿದ್ದಾರೆ, ಟಾಪ್ ನಾಚ್ ಕಟ್ಟಿದ್ದಾರೆ. ಆ್ಯಂಡ್ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ನೆಕ್ಸ್ಟ್ ಇದು ಗೋಯಿಂಗ್ ಟು ಮಾಸ್ಟರ್ ಬೆಡ್ರೂಮ್. ಬನ್ನಿ, ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ಗಾಡಿ ಆಹಾ ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಇಲ್ಲಿ ಮಂಚ ಹಾಕೋ, ಇಲ್ಲಿ ಟಿವಿ ಫಿಟ್ ಮಾಡು, ಟಿವಿಗೋಸ್ಕರ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ. ಟಿವಿ ಫಿಟ್ ಮಾಡಿ ಟಿವಿ ಕ್ಯಾಬಿನೆಟ್ ಇದೆ. ಆ್ಯಂಡ್ ವಾರ್ಡ್ರೋಬ್ ಇದೆ ಗೈಸ್, ಎಷ್ಟು ದೊಡ್ಡ ವಾರ್ಡ್ರೋಬ್ ಇದೆ. ಆ್ಯಂಡ್ ವಾರ್ಡ್ರೋಬ್ ತೋರಿಸ್ತೀನಿ ಬನ್ನಿ, ಎಷ್ಟು ನೀಟಾಗಿ ಫ್ಯಾಬ್ರಿಕ್ ಹಾಕಿ ಮಾಡಿದ್ದಾರೆ ನೋಡಿ. ವುಡ್ ಕಾಂಬಿನೇಷನ್ಗೆ ಎಲ್ಲ ಫ್ಯಾಬ್ರಿಕ್ ಹಾಕಿ ಮಾಡಿದ್ದಾರೆ. ಇದನ್ನ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಡೈರೆಕ್ಟಾಗಿ ಒಂದ್ಸಲ ಬನ್ನಿ, ಬಂದು ನೋಡೋದು ಇದು ಜಡ್ಜ್ಮೆಂಟ್ ಬರ್ತೀರಾ. ಇದು ದೊಡ್ಡದಾಗಿ ನೋಡಿ ಗೈಸ್, ಸೀರಿಯಸ್ ಸಖತ್ ದೊಡ್ಡದಾಗಿದೆ. ಆ್ಯಂಡ್ ಫಾಲ್ಸ್ ನೋಡಿ ಗೈಸ್, ಒಂದೊಂದು ರೂಮಲ್ಲೂ ಒಂದು ಯೂನಿಕ್ ಫಾಲ್ಸ್ ಮಾಡಿದ್ದಾರೆ. ಆ್ಯಂಡ್ ಈ ಫ್ಲೋರಲ್ಲಿ ಅಟ್ಯಾಚ್ ಟಾಯ್ಲೆಟ್ ಸಹ ಇದೆ. ಆ್ಯಂಡ್ ಒಂದು ಬಾಲ್ಕನಿ ಇದೆ ಗೈಸ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದೊಂದು ಬಾಲ್ಕನಿ ಇದೆ ನೋಡಿ. ಬಾಲ್ಕನಿಗೂ ಅಷ್ಟೇ ಎಷ್ಟು ನೀಟಾಗಿ PVC ರಾಫ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಈ ಮನೆಯ ಒಂದು ಯೂನಿಕ್ ಮೀನ್ಸ್ ಡಿಫ್ರೆಂಟ್ ಆಗಿ ಏನಿದೆ ಅಂದರೆ ಈ ಜಾಲಿ. ಈ ರೋಡಲ್ಲಿ ಒಂದು 10 ಮನೆ ಇರಬೇಕು ನೋಡಿ, ಒಂದು 10-20 ಮನೆ ಇದೆ. ಬಟ್ ಇಟ್ಸ್ ಅ ಯೂನಿಕ್ ಥಿಂಗ್. ಈ ಜಾಲಿ ಎಷ್ಟು ಯೂನಿಕ್ ಆಗಿ ಕಾಣಿಸುತ್ತೆ ಅಂದರೆ ಟಾಪ್ ನಾಚ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಷ್ಟು ದೊಡ್ಡ ಬಾಲ್ಕನಿ ಇದೆ, ಸಿಟ್ ಔಟ್ ಪಾರ್ಟಿ ಗಿಟೀಸ್ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಇದ್ರ ಮೇಲೆ ಒಂದು ರೂಮ್ ಇದೆ, ತುಂಬ ಇಷ್ಟಪಡೋ ರೂಮು, ಸಖತ್ ದೊಡ್ಡದಾಗಿದೆ ಗೈಸ್ ರೂಮ್. ಬನ್ನಿ, ಈ ಟಾಯ್ಲೆಟ್ ಸೇಮ್ ಆ ಥರ ಇದೆ ಗೈಸ್. ಈ ಬಾತ್ರೂಮಿನ ಟೈಲ್ಸ್ ಎಷ್ಟು ಯೂನಿಕ್ ಆಗಿದೆ ನೋಡಿ ಗೈಸ್, ಎಷ್ಟು ಯೂನಿಕ್ ಆಗಿ ಮಾಡಿದೆ ಟೈಲ್ಸು, ಎಷ್ಟು ದೊಡ್ಡದಾಗಿದೆ. ಇಲ್ಲ ಸ್ವಲ್ಪ ದೊಡ್ಡದಾಗಿ. ಇದ್ರ ಮೇಲೆ ಒಂದು ಬೆಡ್ರೂಮ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಪಾರ್ಟಿ ಹಾಲ್ ಇದೆ ಗೈಸ್. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ಪಾರ್ಟಿ ಹಾಲು ನೋಡಿ. ಯಾರು ಅಂತ ನೀವು ಕಮೆಂಟ್ ಹಾಕಿ ನನಗೆ, ಓಕೆನಾ? ಲೆಟ್ಸ್ ಗೋ. ಡೋರ್ ಹಾಕ್ಕೊಳ್ಳೋಣ ಗೈಸ್, ಯಾಕಂದರೆ ಗ್ಲಾಸ್ ಅಲ್ಲ, ಒಳಗೆ ಹೋಗ್ಬಿಟ್ರೆ ಯಾಕೆ ಬೇಕು. ಬನ್ನಿ, ನಿಮ್ಮ ಫೇವ್ರೆಟ್ ರೂಮ್ ತೋರಿಸ್ತೀನಿ. ಕಮಾನ್
ಬನ್ನಿ ಗಾಯ್ಸ್, ಅಲ್ಲ ನೀವು ತುಂಬ ಇಷ್ಟಪಡೋದು ಗೈಸ್. ಯಾಕೋ ಹೊಡಿತಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಇರೋಣ ನೋಡಿ ಗಾಯ್ಸ್, ಇಷ್ಟು ದೊಡ್ಡ ನೋಡಿ ಗಾಯ್ಸ್, ಫ್ಲೋರಿಂಗ್ ನೋಡಿ, ಯಾಕೋ ಹೊಡಿತು ಗೈಸ್. ನೋಡಿದ್ರಲ್ಲ ಎಷ್ಟು ದೊಡ್ಡ ರೂಮ್, ಅದನ್ನು ನಾವು ಸ್ಟುಡಿಯೋವರು ಮಾಡ್ಕೊಬೋದು, ಜಿಮ್ಮೆ ಸೆಟಪ್ ಅವರು ಮಾಡ್ಕೊಬೋದು, ನಾವು ಏನು ಬೇಕಾದ್ರೆ ಹೋಮ್ ಥಿಯೇಟರ್ ರೂಮ್ ಸಹ ಮಾಡ್ಕೊಬೋದು ಗೈಸ್. ಅಷ್ಟು ನೀಟಾಗಿ ಸಖತ್ತಾಗಿದೆ ಇದು. ಅದಾದಮೇಲೆ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ ಗೈಸ್. ಇಟ್ಸ್ ಅ ಪಾರ್ಟಿ ಹಾಲ್ ನೋಡಿ ಗೈಸ್. ಮೇಲೆ ಕಾಣಿಸ್ತೀರ ಫ್ರೇಮು, ಇದ್ರ ಮೇಲೆ ಹಂಚು ಬರುತ್ತೆ ನೋಡಿ, ಅಲ್ಲಿ ಹಾಕಿದ್ರಲ್ಲ ಆ ಥರ ಮಂಗಳೂರು ಹಂಚು ಬರುತ್ತೆ ಇದ್ರ ಮೇಲೆ. ಹಂಚು ಬರುತ್ತೆ ಗೈಸ್. ಮಂಗಳೂರು ಹಂಚು ಬಂದ ಆಮೇಲೆ ದಿ ಬೆಸ್ಟ್ ಜಾಗ ಪಾರ್ಟಿ ಮಾಡೋಕ್ಕೆ. ಯಾವುದೇ ರೀತಿ ಪಬ್ಬು ರೆಸ್ಟೋರೆಂಟ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಮನೆ ಪಾರ್ಟಿ ಪಬ್ ಆಗೋಗುತ್ತೆ. ಹಂಚು ಹಾಕಿ ಒಂದು ಲೈಟ್ಸ್ ಹಾಕಿದ್ರೆ, ಒಂದು ಟೇಬಲ್ ಹಾಕ್ಬಿಟ್ರೆ ಸಿಟ್ಟಿಂಗ್ ಒಳ್ಳೆ ಜಾಗ, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿದೆ ಗೈಸ್, ಜಾಗ ಸಕ್ಕದಾಗಿದೆ. ಆ್ಯಂಡ್ ಇದ್ರ ಮೇಲೆ ಟ್ಯಾಂಕ್ ಬರುತ್ತೆ. ಇದು ಜಸ್ಟ್ ಫಾರ್ ಪಾರ್ಟಿ ಹಾಲು. ಸರಿ, ಪಾರ್ಟಿ ಹಾಲು. ಇಲ್ಲಿ ಬಟ್ಟೆ ಒಗೆ ಕಲ್ಲು ಬರುತ್ತೆ, ಇಲ್ಲಿ ಬಟ್ಟೆ ಒಗೆ ಕಲ್ಲು ಬರುತ್ತೆ. ಇದು ಸಪ್ರೇಟ್, ಇದು ಪೋರ್ಷನ್ ಬೇರೆ, ಆ ಪೋರ್ಷನ್ ಬೇರೆ. ಆ್ಯಂಡ್ ಇದ್ರ ಮೇಲೆ ಟ್ಯಾಂಕ್ ಇದೆ, ಬನ್ನಿ ತೋರಿಸ್ತೀನಿ. ಹೋಗೋಕ್ಕೆ ಒಂದು ಮೇಲೆಷ್ಟು ಲ್ಯಾಂಡರ್ ಕೊಟ್ಟಿದ್ದಾರೆ, ಮೇಲೆ ಎತ್ಕೊಂಡು ಹೋಗೋಕ್ಕೆ. ಬನ್ನಿ ಮೇಲೋಗಿ ತೋರಿಸ್ತೀನಿ ಇದೆ ಅಂತ. ಟೆರೆಸ್ಗೆ ಬಂದರೆ ಟ್ಯಾಂಕಿದಾಗ ಸಪ್ರೇಟಾಗಿ ಒಂದು ಸ್ಟ್ಯಾಂಡ್ ಇದೆ, ಅದು ಕೆಳಗಡೆ ಅಂತೂ ಇಲ್ಲ, ಅದು ಟಾಪಲ್ಲೇ ಇದೆ. ಯಾಕಂದರೆ ಮೇಲಿದ್ದಷ್ಟೇ ಈ ಕೆಳಗಡೆ ಫ್ಲೋರ್ ನೀರು ಈಸಿಯಾಗಿ ಸಪ್ಲೈ ಆಗುತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಇಷ್ಟು ದೊಡ್ಡ ಜಾಗ ಇದೆ ನೋಡಿ. ಇದು ಡಬಲ್ ಲೈಟು, ನಾನು ಕೆಳಗಡೆ ತೋರಿಸಿದ್ನಲ್ಲ ನಮ್ಮ ಲೀವಿಂಗ್ ಹತ್ರ, ಆ ಡಬಲ್ ಲೈಟಿಗೆ ಇದು ಟಫನ್ ಗ್ಲಾಸ್ ಹಾಕಿದ್ದಾರೆ. ಯು ಕ್ಯಾನ್ ಡ್ಯಾನ್ಸ್, ಕುಂತ್ಕೊಂಡು ಡ್ಯಾನ್ಸ್ ಬೇಕಾದ್ರೆ ಆಡ್ಬೋದು, ಏನೂ ಆಗಲ್ಲ. ಚೆನ್ನಾಗಿದೆ ಗೈಸ್. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಮನೆ ತೊಗೊಬೇಕು, ಮನೆ ಕಟ್ಟಬೇಕು ಆ್ಯಂಡ್ ಸೇಲ್ ಮಾಡಬೇಕು ಇದ್ದರೆ ದಯವಿಟ್ಟು ನಮ್ಮ ಆರ್ ಪಿ ಬಿಲ್ಡರ್ಸ್ ಇಂಟೀರಿಯರ್ಸ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನೀವು ಸೈಟ್ ಇದ್ದರೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಆ್ಯಂಡ್ ನಿಮಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಆಗೋ ರೀತಿ ಆ್ಯಂಡ್ ನಿಮ್ಮ ಕೈಗೆ, ನಿಮ್ಮ ಅಮೌಂಟ್ಗೆ ಅಡ್ಜಸ್ಟ್ ಆಗೋ ರೀತಿ ಬಿಲ್ಡಿಂಗ್ ಸಾಮಾನು ತುಂಬ ಇದೆ. ಅದನ್ನು ನಮ್ಮ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಟೀಮ್ ಅವ್ರು ಕರ್ಕೊಂಡು ಪ್ರತಿಯೊಂದು ಬಿಲ್ಡಿಂಗು ತೋರಿಸ್ತಾರೆ. ನಿಮ್ಗೆ ಇಷ್ಟ ಆಗಿರೋದು ನೋಡ್ಬೋದು. ಆ್ಯಂಡ್ ಬರೋದಕ್ಕೆ ನೋಡೋದಕ್ಕೆ ಯಾವ ರೀತಿ ಕಾಸು ಇರೋಲ್ಲ. ಈಸಿಯಾಗಿ ವಾಕ್ ಬರ್ಬೋದು, ನೋಡ್ಬೋದು. ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಗೈಸ್, ಇನ್ನೊಂದು ಮೇನ್ ಏನಂತ ಹೇಳಿದ್ರೆ, ಇದು ಯಾವುದೇ ರೀತಿ ಬ್ರೋಕರ್ ರೇಜ್ ಯಾವುದೂ ಇಲ್ಲ ಗೈಸ್. ಇದು ನಮಗೆ ನಾನು ಸವಲಸ್ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಬೇರೆ ಗೊತ್ತಿಲ್ಲದ್ರೆ ಬಿಲ್ಡಿಂಗ್ ವೀಡಿಯೋಸ್ ಮಾಡ್ತಾಯಿಲ್ಲ. ನಮ್ಮ ಸರ್ಕಲ್ ಗೊತ್ತಿರೋ ಕಾಂಟ್ರಾಕ್ಟರು, ಇಂಜಿನಿಯರ್ಸ್, ಅವ್ರ ಬಿಲ್ಡಿಂಗ್ ಮಾಡೋದು ತೋರಿಸ್ತಿರೋದು ನಿಮಗೆ. ಆ್ಯಂಡ್ ನೋಡ್ಬೋದಲ್ಲ, ಇಷ್ಟು ದೊಡ್ಡ ಜಾಗ ಇದೆ. ಆ್ಯಂಡ್ ಗೈಸ್ ಅಲ್ಲಿ ನೋಡಿ, ಹತ್ರ ಬನ್ನಿ, ಆ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಪಕ್ಕದ ಸೈಟು ನಮ್ಮ ಫ್ರೆಂಡ್ ಅಮರ್ ಅವ್ರದ್ದು 30-40 ಸೈಟು ರೆಡಿ ಟು ಕನ್ಸ್ಟ್ರಕ್ಷನ್. ಅದು ಯಾವ ರೀತಿ ಅಂದರೆ, ನಮ್ಮ ಸೈಟ್ ಇದೆ, ನಿಮ್ಗೆ ಈ ಥರ ಕಟ್ಟೋದು ಇಷ್ಟ, ನಮ್ಗೆ ಬೇರೆ ಯೂನಿಕಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ DM ಮಾಡಿ. ಆ ಸೈಟ ರೆಡಿ ಇದೆ, 30-40 ಸೈಟು. ನಿಮ್ಗೆ ಯಾವ ರೀತಿ ಬೇಕು, ಸೇಲ್ ಬೇಕಾ, ಡೂಪ್ಲೆಕ್ಸ್ ಬೇಕಾ, ಯಾವ ರೀತಿ ಹೇಳ್ತೀರೋ ಆ ರೀತಿ ನಾವು ಕನ್ಸ್ಟ್ರಕ್ಷನ್ ಸಹ ಮಾಡ್ಕೊಡ್ತೀವಿ. ಸೈಟ್ ನಮ್ದಿದೆ, ಇದೇ ಲೇಔಟಲ್ಲಿ ಆ ಸೈಟ್ ನಮ್ಮದೇ, ಅದು ನಮ್ಮ ಅಮರ್ ಅವ್ರದ್ದೇ. ನಿಮ್ಗೆ ಯಾವ ರೀತಿ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಆ್ಯಂಡ್ ಇದೇ ಥರ ಮೋರ್ ವೀಡಿಯೋಸ್ ನಿಮ್ಗೆ ಬೇಕಾದರೆ ನೀವು ನಮ್ಮ ಆರ್ ಪಿ ಬಿಲ್ಡರ್ಸ್ ಇಂಟೀರಿಯರ್ಸ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ ಬೇಕಾದ್ರೆ ನೀವು ನಿತೀಶ್ ಗೌಡ ವ್ಲಾಗ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯುವರ್ ನಿತೀಶ್ ಗೌಡ ವ್ಲಾಗ್ಸ್ ಗೈಸ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾರಾದರೂ ಬೇಕಾದರೆ ಗೊತ್ತಲ್ಲ, ನಂಗೆ ಕಾಲ್ ಮಾಡಿ, ನಂಬರ್ಸ್ ಹಾಕಿರ್ತೀನಿ. ಆರ್ ಪಿ ಬಿಲ್ಡರ್ಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ. ಲವ್ ಯು ಗೈಸ್. ಬಾಯ್.